ಆ ಕಡೆ ಹೋಗ್ರಿ ನೋಡೋದು ಏನು ವೆಹಿಕಲ್ ಅದು ಬಿಡು ಬರ್ತೇನೆ ಬಾ ಬಂದ್ಬಿಡಿ ಈ ಕಡೆನೇ ಬರೋಣ. ಇಲ್ಲ ಮೇಡಮ್ ಕಾಲ್ ಮಾಡಿದ್ದು ಅವ್ರು ಎಲ್ಲಿದ್ದಾರೆ ಸರ್ ಏನಿದೆ ಲೈಸೆನ್ಸ್ ತಗೊಂಡಿದ್ದೀರಾ? ಹೌದು ಸರ್ ಏನು ಲೈಸೆನ್ಸ್ ಇದೆ? ನಾವು ಮುನ್ಸಿಪಲ್ ಕಡೆಯಲ್ಲಿ ಅದೇ ಲೈಸೆನ್ಸ್ ಎಲ್ಲ ಇದಕ್ಕೆಲ್ಲ ಕೊಡೋಕೆ ಬರಲ್ಲ. ಬೀದಿ ಬದಿ ವ್ಯಾಪಾರ ಡಿಫ್ರೆಂಟ್ ಎಲ್ಲರೂ ಶಾಪ್ ಮಾಡಿಕೊಂಡು ಒಳ್ಳೆ ವ್ಯಾಪಾರ ಮಾಡಿ ಏನಿಲ್ಲ ಬೀದಿ ವೆಹಿಕಲ್ ಮಾಡಕ್ ಅವಕಾಶ ಇಲ್ಲ ಸರ್. ಈಗ ವೆಹಿಕಲ್ ಮಹಿಳಾದೇನಿಲ್ಲ ಈಗ ವೆಹಿಕಲ್ ತೆಗೆದು ಮಾಡ್ಕೊಂಡು ತಗೊಂಡೋಗ್ಬೇಕು. ಹೀಗೆ ಚಿಕ್ಕಬಳ್ಳಾಪುರದ ಆರ್ಟಿಒ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ಅನಧಿಕೃತವಾಗಿ ರಸ್ತೆ ಬದಿಯಲ್ಲಿಯೇ ಟಾಟಾ ಎಸ್ ವಾಹನವನ್ನು ಸೈಬರ್ ಸೆಂಟರ್ ರೀತಿ ವ್ಯಕ್ತಿಯೊಬ್ಬ ವಿನ್ಯಾಸ ಮಾಡಿಕೊಂಡಿದ್ದ. ಅದರಲ್ಲಿ ಕಂಪ್ಯೂಟರು, ಲ್ಯಾಪ್ಟಾಪು, ಜೆರಾಕ್ಸು, ಸ್ಕ್ಯಾನರು, ಪ್ರಿಂಟರ್ಗಳನ್ನು ಇಟ್ಟುಕೊಂಡು ನಿಯಮಗಳನ್ನು ಗಾಳಿಗೆ ತೂರಿ ದಾಖಲೆಗಳ ಜೆರಾಕ್ಸು, ಪ್ರಿಂಟ್ಔಟು ಸೇರಿದಂತೆ ಇತರೆ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗಳಿಗೆ ಸೆಡ್ಡು ಹೊಡೆದಿದ್ದ. ಇದು ಸಾರ್ವಜನಿಕರಿಗೂ ಸಹ ಕಿರಿಕಿರಿ ಆಗ್ತಾ ಇತ್ತು. ಕಚೇರಿ ಕೆಲಸಗಳಲ್ಲಿ ಮಧ್ಯವರ್ತಿ ಕೆಲಸ ಮಾಡ್ತಾ ಇದ್ದಾನೆ ಎಂಬ ಆರೋಪವೂ ಸಹ ಕೇಳಿಬಂದಿತ್ತು. ಈ ಕುರಿತಾಗಿ ಮಾಜಿ ನಗರಸಭೆ ಸದಸ್ಯ ಅಮೀರ್ ಮೊಹಮ್ಮದ್ ಸಾದಿಕ್ ಅವರು ಗಾಡಿಯನ್ನು ತೆರವುಗೊಳಿಸಲು ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು. ಈ ಕುರಿತು ಎಂಎಂಟಿವಿ ವಾಹಿನಿ ವರದಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು. ಆದರೆ ತೆರೆದ ವಾಹನದಲ್ಲಿ ಅಕ್ರಮ ಸೈಬರ್ ನಡೆಸ್ತಾ ಇದ್ದ ವ್ಯಕ್ತಿ ನಗರಸಭೆ ಅಧಿಕಾರಿಗಳ ಬಳಿ ಬೀದಿ ಬದಿ ವ್ಯಾಪಾರಿ ಎಂದು ಪರವಾನಗಿ ಪಡೆದಿದ್ದಾರೆ. ಆದರೆ ಕಾನೂನು ನಿಯಮದಲ್ಲಿ ಬೀದಿ ಬದಿ ಆದರೂ ಸಹ ತೆರೆದ ವಾಹನದಲ್ಲಿ ಸೈಬರ್ ಕಾರ್ಯಚಟುವಟಿಕೆಗಳನ್ನು ನಡೆಸಲು ನಗರಸಭೆ ವ್ಯಾಪ್ತಿಯಲ್ಲಿ ಅನುಮತಿಯನ್ನು ನೀಡಲು ಬರುವುದಿಲ್ಲ. ಇದನ್ನು ತಿಳಿದ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಸಿಬ್ಬಂದಿ ಜೊತೆ ಸೇರಿ ತೆರವು ಮಾಡಿಸಲು ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಇದ್ಯಾವುದಕ್ಕೂ ಕೇರ್ ಮಾಡದ ಅಧಿಕಾರಿಗಳು ಅಕ್ರಮವಾಗಿ ತೆರೆದ ವಾಹನದಲ್ಲಿ ನಡೆಸ್ತಾ ಇದ್ದ ಸೈಬರ್ ಸೆಂಟರ್ ಅನ್ನು ಅಲ್ಲಿಂದ ತೆರವುಗೊಳಿಸಿದ್ದಾರೆ. ಬಂದ್ಬಿಡಿ ಈ ಕಡೆನೇ ಬರೋಣ. ಇಲ್ಲ ಮೇಡಮ್ ಅದು ಬೇಡ ಬಿಡಿ, ನಾವೆಲ್ಲ ಮಾಡ್ತಾರೆ. ಕಾಲ್ ಮಾಡಿದ್ದು ಅವ್ರು ಎಲ್ಲಿದ್ದಾರೆ? ಕಾಲ್ ಮಾಡಿ ಕರಿಯಪ್ಪ. ಗಜ ನೋಡು ಈಗ ನೋಡು ಕರೀರಿ ಕರಿಬೇಕಪ್ಪ. ಆಯ್ತು ನೀವು ಬಿಡಿ, ನಾವು ಇದು ಮಾಡ್ತೇವೆ. ಸರ್ ಏನಿದೆ ಲೈಸೆನ್ಸ್ ತಗೊಂಡಿದ್ದೀರಾ? ಹೌದು ಸರ್ ಏನು ಲೈಸೆನ್ಸ್ ಇದೆ? ನಾವು ಮುನ್ಸಿಪಲ್ ಕಡೆಯಲ್ಲಿ ಅದೇ ಲೈಸೆನ್ಸ್ ಎಲ್ಲ ಇದಕ್ಕೆಲ್ಲ ಕೊಡೋಕೆ ಬರಲ್ಲ. ಬೀದಿ ಬದಿ ವ್ಯಾಪಾರ ಡಿಫ್ರೆಂಟ್ ಎಲ್ಲರೂ ಶಾಪ್ ಮಾಡಿಕೊಂಡು ಒಳ್ಳೆ ವ್ಯಾಪಾರ ಮಾಡಿ ಏನಿಲ್ಲ ತೊಂದರೆ ಇಲ್ಲ. ಹಾಕ್ಕೊಂಡು ಇದೇ ಥರ ಕೇಳಿ ಇಲ್ಲಿ ಈ ಥರ ಮತ್ತೆ ಬೇರೆಯವ್ರಿಗೆ ಪ್ರಚೋದನೆ ಕೊಡೋದು, ಇನ್ನೊಂದು 4 ಶಾಪ್ ಇಟ್ಕೊಳ್ಳೋದು. ತಹಶೀಲ್ದಾರ್ ಕಾಲ್ ಮಾಡಿದ್ದಾರೆ, ಎಷ್ಟು ಕಾಲ್ ಮಾಡಿದ್ದಾರೆ, ಯಾಕೆ ಈ ಥರ ನ್ಯೂಸ್ ಆಗ್ತಾ ಇದೆ? ನಾನು ಲಾಸ್ಟ್ ವೀಕೆ ಬರಬೇಕಾಗಿತ್ತು. ಈಗ ಇದೆಲ್ಲ ಇದ್ದಿದೆಯಾ ನಿಮ್ಮ ಕಡೆ? ಈಗೆಲ್ಲ ಲೇಬರ್ ಕಾರ್ಡ್ ಇವೆಲ್ಲ ಏನಿದೆ? ನಾವು ಕೇಳಿ ಆನ್ಲೈನ್ ಸರ್ವಿಸಸ್. ಅದು ಆನ್ಲೈನ್ ಸರ್ವಿಸ್ ಏನಿದೆ, CSC ಸೆಂಟರ್ ಅಪ್ರೂವಲ್ ತಗೊಂಡಿರ್ಬೇಕು ನೀವು, ಆಯ್ತಾ? ಆನ್ಲೈನಲ್ಲಿ ಪಬ್ಲಿಕ್ ಸರ್ವಿಸಸ್ ಇದೆ ಗೊತ್ತಾಯ್ತು. ಕೇಳಿ ಇಲ್ಲಿ ಯಾವುದೇ CSC ಕಸ್ಟಮರ್ ಸರ್ವಿಸ್ ಸೆಂಟರ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಒಂದು ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಪಾಸ್ ಮಾಡಿ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಈಗ ಆ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾದ್ರೆ ನಿಮ್ಗೊಂದು ಪ್ರತ್ಯೇಕ ಶಾಪ್ ಇರಬೇಕಾಗುತ್ತೆ. ಅದರಲ್ಲಿ ಎಲ್ಲಾನು ಸೇವೆ ಕೊಡಬೇಕಾಗುತ್ತೆ. ಎಲ್ಲಿ ಬೇಕಲ್ಲಿ ದಾರಿ ಇಟ್ಕೊಂಡು ಕೊಡೋಕೆ ಬರೋದಿಲ್ಲ. ಅವರು ಸಾರ್ವಜನಿಕ ದೂರುಗಳು ಬರ್ತಾ ಇದ್ದೇವೆ, ಮತ್ತು ಈ ಥರ ನೋಡಿ ಮತ್ತೆ ನಾವು ಹೇಳ್ತಾರೆ ಬಂದ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಗಾಡಿ ಸೀಸ್ ಮಾಡಿ ತೊಗೊಂಡೋಗ್ಬೇಕಾಗುತ್ತೆ. ಸರ್ ಒಂದು ನಾವು ಇಡೀ ರಾಜ್ಯದಲ್ಲಿ ನಾವು ಬೀದಿ ಬದಿಯಲ್ಲಿ ಏನೋ ಒಂದು ನಮ್ಮ ಜೀವನ ಕಳ್ಸೋಕೆ ನಾವು ಈಗ ವಿದ್ಯಾಭ್ಯಾಸ ಮಾಡಿ ನಿರುದ್ಯೋಗ ನಮ್ಮ ತಂದೆ ತಾಯಿಗಳು ನಮ್ಮ ಫ್ಯಾಮಿಲಿನ ನಾವು ಸಾಕಬೇಕು, ಡೆವಲಪ್ ಆಗಬೇಕು ಏನೋ ಒಂದು ರೀತಿಯಲ್ಲಿ ನಾವು ಯಾವುದೇ ಆಗಿರಲಿ ಇವತ್ತು ನಾವು ಬೀದಿ ಬದಿಯಲ್ಲಿ ನಾವೇನು ಬೇರೆ ರೀತಿಯಲ್ಲಾಗಿ ಫ್ರಾಡ್ ಮಾಡೋದು ಇಲ್ಲ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದು ಇಲ್ಲ ಇನ್ನೊಂಥರ ನಮ್ಮ ಸಮಸ್ಯೆನ ಕೇಳಿ ನಿಮ್ಮ ಸಮಸ್ಯೆ ಅರ್ಥ ಆಯಿತು. ಅದಕ್ಕೆ ಬೇರೆ ಪ್ಲಾಟ್ಫಾರ್ಮ್ ಇದೆ, ಬೇರೆ ರೀತಿ ನೀವು ಮಾಡಿ. ವೆಹಿಕಲ್ ಅಲ್ಲಿ ತರ ಮಾಡಿಫೈ ಮಾಡೋದು ತಪ್ಪಲ್ಲ. ಪರ್ಮಿಷನ್ ತೊಗೊಂಡಿದ್ದೀರಾ? ಹೌದು ಸಾಹೇಬ್ರೆ, ನಾನು ಕೇಳಿ ಇಲ್ಲಿ ಪರ್ಮಿಷನ್ ತೊಗೊಂಡಿದ್ದೀರಾ? ಅದು ವೈಲೇಷನ್ ಅಲ್ಲ. ನಾವೀಗ ಪರ್ಮಿಷನ್ ಕ್ಲೋಸ್ ಇಟ್ ನಮ್ದು ಆರ್ಸಿ ಕಾರ್ಡ್ ಇದೆ,
ಹೇಳಿ ನಾನು ನಿಮ್ಮ ಪ್ರಶ್ನೆ ಉತ್ತರ ಕೊಡಿ. ನೀವು ವೆಹಿಕಲ್ ಮಾಡಿಫಿಕೇಶನ್ ಮಾಡಿಸಿದ್ರಲ್ಲ ಟಾಟಾ ಎಸ್ ಗಾಡಿ ಪ್ಯೂರ್ಲಿ ಫಾರ್ ಗೂಡ್ಸಿಗೆ. ಬೀದಿ ಒಂದು ಕೇಳ್ರಿ, vehicle ಇಟ್ಕೊಂಡು ಬೀದಿ ಬದಿ ವೆಹಿಕಲ್ ಮಾಡಕ್ ಅವಕಾಶ ಇಲ್ಲ ಸರ್. ಈಗ ವೆಹಿಕಲ್ ಸರ್ ಬೈಲಾದೇನಿಲ್ಲ. ಈಗ ವೆಹಿಕಲ್ ತೆಗಿತಿರೋ ತಮ್ಮ ಮಾಡ್ಕೊಂಡು ತಗೊಂಡೋಗ್ಬೇಕು ಅಷ್ಟೇ. ನಿಮಗೊಂದು ಗೌರವ ಕೊಡ್ತೇನೆ. ರಿಕ್ವೆಸ್ಟ್ ಮಾಡ್ತೀನಿ. ನಾನು ನಿಮ್ಮನ್ನ ನನ್ನ ಕಡೆ ಈ ವಿಷಯದ ಬಗ್ಗೆ ಎಂದೂ ರಿಕ್ವೆಸ್ಟ್ ಮಾಡಿಲ್ಲ. ಅಲ್ಲಿ ನಮ್ಮ ಇದ್ರಲ್ಲಿ ಇದ್ರಿ ನೀವು ಅಲ್ಲಿ ರೆಂಟಿಗಿದ್ರು ಏನೋ ಗೊತ್ತಿಲ್ಲ, ರೆಂಟ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅಲ್ಲೆಲ್ಲ ಆಚೆ ಆಗ್ದು ನಿಮ್ಮ ಹೆಸರಲ್ಲಿ ಇತ್ತು, ಯಾರ ಹೆಸರಲ್ಲಿ ಇತ್ತು ಗೊತ್ತಿಲ್ಲ. ಹಾಗಾಗಿ ನೀವು ಎಲ್ಲಾದ್ರೂ ಶಾಪ್ ತಗೊಂಡು ನ್ಯಾಯಯುತವಾಗಿ ಮಾಡಿ ನಿಮ್ಗೆ ಏನು ಸಪೋರ್ಟ್ ಬೇಕು ಮಾಡ್ತೀವಿ. ಅದು ಬಿಟ್ಟು ನೀವೆಲ್ಲ ಹಿಂಗೆ ಇಟ್ಕೊಂಡು ಮಾಡೋದು ತಪ್ಪಾಗುತ್ತೆ. ಇದು ನೋಡ್ಕೊಂಡು ಮತ್ತೆ ಬೇರೆ ಅನುಸರಣೆ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಈಗ ನೀವು ತಗೊಂಡು ಹೋಗಿ ನಾಳೆಯಿಂದ ನಿಲ್ಸಂಗಿಲ್ಲ. ಇಲ್ಲ ಅಂತೇಳಿ ನಾನು ಸೀಸ್ ಮಾಡ್ಕೊಂಡು ಹೋದ್ರೆ ನೇರವಾಗಿ RTO ಹ್ಯಾಂಡ್ ಓವರ್ ಮಾಡ್ತೀನಿ. ಆಯ್ತಾ? ಮತ್ತೆ ಕೋರ್ಟಿಗೆ ಹೋಗ್ಬೇಕಾಗುತ್ತೆ. ಅವೆಲ್ಲ ದಂಡ ಕಟ್ಟಿ ಮತ್ತೆ ಮಾಡಿ ಗಾಡಿ ಮಾಡಿಫೈ ಮಾಡ್ಕೊಂಡು ಮಾಡ್ತಾರೆ ತಪ್ಪು. ನಾಳೆ ದಿನ ಯಾರು ಶಾಪ್ ಹಾಕೋದಿಲ್ಲ. ಈ ತರ ಎಲ್ಲ ತಗೊಂಬಂದ್ ಎಲ್ಲ ಶಾಪ್ ಮಾಡ್ಕೊಳ್ತಾರೆ ವೆಹಿಕಲ್ ಅಲ್ಲಿ. ಇರೋಂತವ್ರು ಕಾಂಪ್ಲೆಕ್ಸ್ ಅಲ್ಲಿ ಬಾಡಿಗೆ ಅಡ್ವಾನ್ಸ್ ಕೊಟ್ಕೊಂಡು ಬಾಡಿಗೆ ನೋಡ್ರಿ ಕೇಳ್ರಿ ಇಲ್ಲಿ ನಾಳೆ ಅಂತಲ್ಲ ಹೇಳಿ ಕೇಳಿ ನಾಳೆದಲ್ಲ ಈಗಲೇ ತೆಗಿಬೇಕು. ನಾಳೆಯಿಂದ ಆಗ್ಬಾರ್ದು, ಈಗ ವೆಹಿಕಲ್ ತೆಗಿಬೇಕು ಅಷ್ಟೇ. ಸಮಸ್ಯೆನಾ ನಾವೇನ್ ತಪ್ಪು ಮಾಡಿಲ್ಲ. ನಿಮಗೂ ಆಮೇಲೆ ಮಾಡ್ಕೊಂಡು ಗಾಡಿ ಇರೋಣ ಅದೇನು ಅಷ್ಟೇ ಎಲ್ಲ ದೂರ ಇರ್ತಾರೆ. ಸಮಸ್ಯೆ ತೆಗಿಯಕ್ಕೆ ಬಂದ್ರೆ ನೀವು ಒಂದು ಹಾಕ್ತೀರಾ ಇಲ್ವೋ? ಒಳ್ಳೆ ಚಿಕ್ಕಬಳ್ಳಾಪುರ ನಗರದ ತಹಶೀಲ್ದಾರ್ ಕಚೇರಿ ಹತ್ರ ಒಂದು CV ರಾಮನ್ ಕಂಪ್ಯೂಟರ್ ಸೆಂಟರ್ ಅಂತ ವೆಹಿಕಲಲ್ಲಿ ಅನಧಿಕೃತವಾಗಿ ಎಲ್ಲ ಸೇವೆಯನ್ನು ಕೊಡ್ತಿದ್ರು. ಯಾವುದೇ ಒಂದು ವೆಹಿಕಲ್ ಮಾಡಿಫೈ ಮಾಡಬೇಕಾದ್ರೆ RTO ಇಂದ ಪರ್ಮಿಷನ್ ತೊಗೊಬೇಕಾಗುತ್ತೆ. ಅದ್ಯಾವುದೂ ಪರ್ಮಿಷನ್ ತೊಗೊಳ್ದಲೇ ಅವರು ರಸ್ತೆ ಬದಿಯಲ್ಲಿ ಫುಟ್ಪಾತ್ ಮೇಲೆ ವಾಹನ ನಿಲ್ಲಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಿದ್ರು. ಹಾಗಾಗಿ ಈ ಕುರಿತು ಸಾರ್ವಜನಿಕರಿಂದ ಲಿಖಿತವಾಗಿ ಸಹ ದೂರು ಬಂದಿತ್ತು. ಅದಲ್ಲದೆ ಮಾಧ್ಯಮದಿಂದಲೂ ಸಹ ಇದಕ್ಕೆ ದೂರು ಬಂದಿದ್ದರಿಂದ ಅವ್ರಿಗೆ ಸಾಕಷ್ಟು ಸಮಯಾವಕಾಶವನ್ನು ಕೊಟ್ಟಿದ್ದು. ನಾವು ಇಲ್ಲಿ ಈ ಥರ ವ್ಯಾಪಾರ ಮಾಡೋದು ತಪ್ಪಿದೆ, ಅದನ್ನು ನೀವು ಬೇರೆ ಕಡೆ ಎಲ್ಲರೂ ವರ್ಗಾವಣೆ ಮಾಡ್ಕೊಳ್ಳಿ, ಬೇರೆ ಶಾಪ್ ಎಲ್ಲಾದರೂ ಇದ್ದರೆ ಅಲ್ಲಿಗೆ ಸ್ಥಳಾಂತರಿಸಿ ಅಂತ ಅವ್ರಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ತಿಳಿಸಿದಾಗ್ಯೂ ಸಹ ಅವ್ರು ಯಾವುದೇ ಕ್ರಮ ವಹಿಸಿರಲಿಲ್ಲ. ಇವತ್ತು ಬಂದು ಅಂತಿಮವಾಗಿ ಅವ್ರಿಗೆ ನಾವು ಇಲ್ಲಿಂದ ನಾಳೆಯಿಂದ ನಿಲ್ಲಿಸಬಾರ್ದು, ಈ ಕ್ಷಣದಿಂದಲೇ ನೀವು ವಾಹನದಲ್ಲಿ ತೆರವುಗೊಳಿಸ್ಬೇಕಂತ ಕೇಳಿದಾಗ ಅದಕ್ಕೆ ಒಪ್ಪಿ ಅವ್ರು ತೆರವುಗೊಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ತಿಳುವಳಿಕೆ ಹೇಳಿದ್ದೀವಿ. ಫಸ್ಟ್ ಯಾರೇ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಾವು ತಿಳುವಳಿಕೆ ಹೇಳಬೇಕಾಗುತ್ತೆ. ಅದಕ್ಕೆ ಅವ್ರು ಒಪ್ಪಲಿಲ್ಲ ಅಂತೇಳಿದರೆ ನಾವು ಬೇರೆ ಕಾನೂನಾತ್ಮಕವಾಗಿ ಆ್ಯಕ್ಷನ್ ತೊಗೊಬೇಕಾಗುತ್ತೆ. ಹಾಗಾಗಿ ಅವ್ರು ತಿಳುವಳಿಕೆ ಹೇಳಿದಾಗ ಅವ್ರು ಇಲ್ಲಿಂದ ವಾಹನವನ್ನು ರಿಮೂವ್ ಮಾಡಿದ್ದಾರೆ. ಇಲ್ಲ, ಖಂಡಿತ ಅದು ತಪ್ಪದು. ಏನಾಗಿದೆ, ನಾವು ಬೀದಿ ವ್ಯಾಪಾರಸ್ಥರಿಗೆ ಕೇಂದ್ರ ಸರ್ಕಾರದಿಂದಲೇ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ಆ್ಯಕ್ಟನ್ನು ಪಾಸ್ ಮಾಡಿ ಯಾವುದೇ ಬೀದಿ, ಈಗೇನಾಗಿದೆ ನಮ್ಮ ದೇಶದಲ್ಲಿ ಬೀದಿ ವ್ಯಾಪಾರಸ್ಥರು ತುಂಬ ಸಂಖ್ಯೆಯಲ್ಲಿದ್ದು ಅವರೇ ಒಂದು ಸ್ವಯಂ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಪದೇ ಪದೇ ಡಿಸ್ಟರ್ಬ್ ಆಗ್ತಿತ್ತು. ಒಂದು ಕಡೆಯಿಂದ ಪೊಲೀಸರು ಹೋಗಿ ತೊಂದರೆ ಕೊಡೋದು, ಒಂದು ಕಡೆಯಿಂದ ನಗರಸಭೆಯಿಂದ ಈ ಥರ ಎಲ್ಲ ಆಗ್ತಿರೋದ್ರಿಂದ ಅದಕ್ಕೆ ಒಂದು ಬೀದಿ ಬದಿ ವ್ಯಾಪಾರಕ್ಕೋಸ್ಕರ ಒಂದು ಕಾಯ್ದೆಯನ್ನು ಪಾಸ್ ಮಾಡಿ ಅದಕ್ಕೊಂದು ನಗರ ಮಟ್ಟದ ಒಂದು ಕಮಿಟಿ ಸಹ ಮಾಡಿದ್ದಾರೆ. ಆವಾಗಿಂದ ಆವಾಗಲೇ ನಾವು ಆ ಸಭೆಯನ್ನು ಕರೆದು ಅವರ ಗ್ರೀವೆನ್ಸಸ್ ಏನಿದೆ ಮತ್ತು ಯಾವ ವ್ಯವಸ್ಥಿತವಾಗಿ ವ್ಯಾಪಾರ ಮಾಡಬೇಕನ್ನೋದನ್ನು ಚರ್ಚೆ ಮಾಡಿ ಡಿಸಿಷನ್ ತೊಗೊಳ್ತಾ ಇರ್ತೀವಿ. ಹಾಗಾಗಿ ಅದು ಒಂದು ಅಧಿಕೃತವಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಯಾರು ತೀರಾ ಬಡವರಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಯಾರು ತಮ್ಮ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಅವ್ರಿಗೆ ಇರ್ತಕ್ಕಂಥದ್ದು. ಅದು ಬಿಟ್ಟು ಇವ್ರು ಏನು ಮಾಡಿದ್ದಾರೆ, ನಾನು ಬೀದಿ ಬದಿ ವ್ಯಾಪಾರಸ್ಥ ಅಂತ ತೊಗೊಂಡು ಈ ಥರ ಎಲ್ಲ ಚಟುವಟಿಕೆ ಮಾಡ್ತಾರೆ, ತಪ್ಪು ವಾಹನದಲ್ಲಿ ಅನಧಿಕೃತವಾಗಿ ಅದು ಮಾಡಿಫೈ ಮಾಡಿ
ಅದರಲ್ಲೆಲ್ಲ ಸಿಸ್ಟಮ್ ಇಟ್ಟು ಅಲ್ಲೆಲ್ಲ ಏನು ಮಾಡ್ತಾಯಿದ್ರು ಏನಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾವುದೇ ಒಂದು CSC ಸೆಂಟ್ರ್ ಮಾಡಬೇಕಾದ್ರೆ ಅಧಿಕೃತವಾಗಿ ಒಂದು ಶಾಪ್ ಇರಬೇಕಾಗುತ್ತೆ. ಅವರು ಆನ್ಲೈನಲ್ಲಿ ಅದು ಎಕ್ಸಾಮ್ ಪಾಸ್ ಮಾಡಿ ಅದಕ್ಕೆ ಸರ್ಟಿಫಿಕೇಟ್ ಅಂತ ಪಡ್ಕೊಂಡಿರಬೇಕಾಗುತ್ತೆ. ಅದು ಯಾವುದೂ ಕೂಡ ಅವ್ರ ಹತ್ರ ಇದ್ದಿದ್ದು ಕಂಡು ಬರಲಿಲ್ಲ. ಹಾಗೆ ನಾವು ಇದ್ದರೆ ಅವರು ಅಧಿಕೃತವಾಗಿ ಎಲ್ಲಾದರೂ ಒಂದು ಶಾಪ್ ತೊಗೊಂಡು ನಡೆಸ್ಬೋದಾಗಿದೆ. ಹಾಗಾಗಿ ಈಗ ನಾವು ಅವ್ರಿಗೆ ತಿಳುವಳಿಕೆ ಹೇಳೋದಕ್ಕೆ ಇಲ್ಲಿಂದ ರಿಮೂವ್ ಮಾಡಿದ್ದಾರೆ. ನಾಳೆಯಿಂದ ಅವರು ಇಲ್ಲಿ ಇಟ್ಕೊಳ್ಳೋಂಗಿಲ್ಲ. ಏನಾದರೂ ಆ ಥರ ಇಟ್ಕೊಂಡಿರೋದು ಕಂಡು ಬಂದರೆ ನಾವು ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ತೇವೆ. ಇನ್ನು ಈ ವ್ಯಕ್ತಿಯ ಕಾರ್ಯಚಟುವಟಿಕೆಗಳಿಗೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಸಹ ಆಕ್ರೋಶ ವ್ಯಕ್ತಪಡಿಸಿದೆ. ನಮ್ಮ ಗಮನಕ್ಕೆ ತರದೆ ಬೀದಿ ಬದಿ ವ್ಯಾಪಾರಿ ಎಂದು ಪರವಾನಗಿ ಪಡೆದುಕೊಂಡಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನಿಯಮಗಳ ಪ್ರಕಾರ ಸೈಬರ್ಗೆ ಯಾವುದೇ ಅವಕಾಶ ಇಲ್ಲ. ಇದು ಅಕ್ರಮ. ಪೌರಾಯುಕ್ತರು ಕಾನೂನು ರೀತಿಯಲ್ಲೇ ತೆರವು ಮಾಡಿದ್ದಾರೆ ಎಂದು ಸಂಘದ ಅಧ್ಯಕ್ಷ ತಿಳಿಸಿದ್ದಾರೆ. ನಮ್ಮ ಒಂದು ನಗರಸಭೆ ವ್ಯಾಪ್ತಿ ಬರೋದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ತರಕಾರಿ, ಹಣ್ಣುಗಳು ಮತ್ತು ಇತರ ಸಾಮಗ್ರಿಗಳನ್ನು ಬೀದಿ ಬದಿ ಜೀವನೋಪಯೋಗಕ್ಕಾಗಿ ಬಡವರಿಗಾಗಿ ಈ ಲೈಸೆನ್ಸ್ ಪರವಾನಗಿ ಇದೆ. ಆದರೂ ಕೂಡ ಅವರು ನಮ್ಮ ಗಮನಕ್ಕೆ ಹಾಕಿಲ್ಲ. ನಮಗೆ ಗೊತ್ತಿಲ್ಲ, ಲೈಸೆನ್ಸ್ ಕೊಟ್ಟು ಪರವಾನಗಿ ನಮಗೆ ಗೊತ್ತಿಲ್ಲ, ತಗೊಂಡಿದ್ದಾರೆ. ಅದು ನಮಗೆ ಬರಲ್ಲ. ಯಾವುದೋ ಸೈಬರ್ ಇದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬರಲ್ಲ. ಆದರೆ ನಮ್ಮ ನಗರಸಭೆ ಒಂದು ಆಯುಕ್ತರು ಮತ್ತು ನಮ್ಮ ಒಂದು ಕಾನೂನಿನ ಅರಿವು ಏನಿದೆ ಅದು ಯಾವ ಥರ ಇಡಬೇಕು ಏನು ಅಂತೇಳಿ ಈಗಾಗಲೇ ನಮ್ಮ ಆಯುಕ್ತರು ಹೇಳಿದ್ದಾರೆ. ಅದೇ ಪರವಾಗಿ ಅದು ನಡಿಬೇಕು. ತದ್ವಾತ್ ನಡೆದ್ರೆ ನಾವು ಅದಕ್ಕೆ ಹೊಣೆ ಅಲ್ಲ. ಯಾಕಂದರೆ ಪರವಾನಗಿ ಕೊಡುವಾಗ ಒಂದು ನಗರಸಭೆ ಒಂದು ನಮ್ಮ TBC ಕಮಿಟಿ ಇದೆ, ಎಲೆಕ್ಟೆಡ್ ಬಾಡಿ ಇದೆ. ನಮ್ಮ ಗಮನಕ್ಕೆ ಹಾಕಿ ಅವ್ರು ಕೊಡಬೇಕು ಪರವಾನಗಿ. ಅದು ನಮಗೆ ಗೊತ್ತಿಲ್ಲ. ನಮ್ಮ ಕಮಿಷನರ್ ಸಾಹೇಬ್ರು ಏನು ಹೇಳಿದಾರೋ ಅದಕ್ಕೆ ನಾವು ಬದ್ಧ. ಅದೇ ಆಗ್ತಿರೋದು. ಕಾನೂನು ಏನಿದೆ ಅವರು ತಿಳುವಳಿಕೆ ಏನು ಹೇಳಿದ್ದಾರೆ ಅದು ಕರೆಕ್ಟಾಗಿದೆ. ನೇನೆ ರಾಜು ನೇನೆ ಮಂತ್ರಿ ಅಂತ ಇದ್ದ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಬುದ್ಧಿ ಕಲಿಸಿ ಇತರರು ಈತನ ಪ್ರೇರಣೆಗೆ ಒಳಗಾಗದಂತೆ ಜಾಗ್ರತೆ ವಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.